ಅಂತೆ ಹೇಳದೆ ತನ್ನ ಪೂರ್ವಕತೆಯನು ಅನವಶ್ಯಕವೆಂದು ಬಗೆದದನು ಎಂದಳ ಚಂದನೆ ಸಲಿಸುತ್ತಲ ಬಗೆ ಕೃತಜ್ಞತಾಸು ಮಗಳನ್ನು ಪೂಜ್ಯ ವೈಶ್ಯೋತ್ತಮರೆ ಹೆಸರೇನ್ನದು ಚಂದನಾಳೆಂದು ನಂಬರಾರು ಎನ್ನ ಕತೆಯನು ಸ್ವತಃ ಹೇಳಿದರು ನಾನು ಕಾಪಾಡಿದಿರಿ ನೀವೆನ್ನನು ಕೃಪೆದೋರಿ ಆ ಕಿರಾತಕನಿಂದಲಿ ಸಲಿಸಲೆಂತು ನಾನು ಕೃತಜ್ಞತೆಯನು ಅದಕ್ಕಾಗಿ ಅಲ್ಲದೆ ಅರುಹಿದಿರಿ ನೀವೆನಗೆ ಸಲುಹುವಿದರೆನೆಂದೆನ್ನನು ಪುತ್ರಿಯಂತೆ ಇದನ್ನೇ ಪೂರ್ವ ಪುಣ್ಯವು ಹೌದು ನಿಜದೇ ಜಿನಭಕ್ತಳೇ ಆಗಿರಲು ನಾನು ಕಳೆವನೆನ್ನ ಜೀವಿತವನು ಮಾಡುತ್ತ ಧರ್ಮಜ್ಞರಾದ ನಿಮ್ಮ ಸೇವೆಯನು ನೊಂದುಕೊಳ್ಳುತ್ತವಳ ಮಾತಿಗೆ ಎಂದನಾ ಶ್ರೇಷ್ಠಿ ವಾತ್ಸಲ್ಯ ಪರಿಮಳವ ಸೂಸುತದನಿಯಲಿ ನೀಡಿದೆ ನಾನು ಹಣವನ್ನು ಆ ಕಿರಾತಕಗೆ ಕೊಳ್ಳಲೆಂದಲ್ಲ ನಾನು ಬದಲಾಗಿ ಉಳಿಸಲೆಂದು ನಿನ್ನನು ಅಂತಿರಲು ಭಾವಿಸೆನು ನಾನಿನ್ನನು ಎನ್ನ ದಾಸಿಯೆಂದು ಪುತ್ರಹೀನ ನೆನಗೆ ನಿಜ ಹರ್ಷ ವೃಷ್ಟಿಯಾಗಿಹುದು ನಿನ್ನಾಗಮನದಿಂದಲೀ ನೀಗಿಸಿದರೆ ನೀ ನಮ್ಮ ಮಕ್ಕಳಿಲ್ಲದ ಕೊರತೆಯನು ನಿಜದಿ ಹರ್ಷಿಸುವಳೆನ್ನ ಪತ್ನಿಯೂ ಕೂಡ ನಿನ್ನನು ಅಂತೆ ಕರೆ ನೀನು ಅಪ್ಪಾಜಿ ಎಂದನವನು ಅಪ್ಪಾಜಿ ಕಳಿಸಿರಬೇಕು ಆಜಿನ ಸ್ವಾಮಿಯೇ ನಿಮ್ಮ ನೆನ್ನ ರಕ್ಷಣೆಗೆ ಎನ್ನುತ್ತ ವಂದಿಸಿದವಳೆಗೆ ಆ ಚಂದನೆಯು ಕೈ ಮುಗಿದು ಚಂದನೆ ನೀನಾಗಿಹೆ ಗುಣರತ್ನವೇ ನಿನ್ನ ಹೆಸರಿಗೆ ತಕ್ಕಂತೆ ನಡೆಮಗಳೇ ತೆರಳೋಣ ನಾವಿನ್ನೋ ಮನೆಗೆ ಎನ್ನುತ್ತ ಕರೆದೊಯ್ದನಾ ಶ್ರೇಷ್ಠಿಯವಳನು ತನ್ನೊಡನೆ ಮನೆಗೆ ಅಪ್ಪ ಆ ಚಂದನ ಬಾಲೆಯನ್ನ ದಾಸಿಯಾಗಿ ಮಾರಲಿಕ್ಕೆ ಹೊರಟ ಆ ಕಿರಾತಕನಿಗೆ ತುಂಬ ಹಣವನ್ನು ಕೊಟ್ಟು ಪಡ್ಕೋತಾನೆ. ಆಗ ಅವಳು ಹೇಳ್ತಾಳೆ, ನೀನ್ ಯಾರು ಅಂತ ಹೇಳಿದಾಗ ಅವಳು ಹೇಳಿ, ನನ್ನ ಪೂರ್ವಕತೆ ಅನವಶ್ಯಕ ಅಂತ ಹೇಳಿದಾಗ ಆಗ ಅವಳು ಹೇಳ್ತಾಳೆ, ಪೂಜ್ಯ ವೈಶ್ಯೋತ್ತಮರೇ, ನನ್ನ ಹೆಸರು ಚಂದನ ಅಂತ. ನನ್ನ ಕತೆ ಯಾರೂ ನಂಬೋದಿಲ್ಲ, ನಾನು ಹೇಳಿದ್ರು ಕೂಡ. ನನ್ನನ್ನು ಕಾಪಾಡಿದಿರಿ, ಕೃಪೆ ತೋರಿದಿರಿ, ಆ ಕಿರಾತಕನಿಂದ ನನ್ನನ್ನು ರಕ್ಷಿಸಿದಿರಿ, ಮತ್ತೆ ಅದಕ್ಕಾಗಿ ನಿಮ್ಮ ಬಗ್ಗೆ ಕೃತಜ್ಞತೆ ಇದೆ. ನೀವು ನೀವು ಸಲಹುತ್ತಾ ಇದ್ದೀರಿ, ನಿಮ್ಮ ಮಗಳಂತೆ ನೀವು ಸಲಹುತ್ತಾ ಇದ್ದೀರಿ. ಇದೆಲ್ಲ ನನ್ನ ಪೂರ್ವಾರ್ಜಿತವಾದಂಥ ಪುಣ್ಯ. ಅದು ನಾನು ಜಿನಭಕ್ತಳೇ ಆಗಿದ್ರೆ ನನ್ನ ಜೀವಿತದ ಅಂತಿಮ ಅವಸ್ಥೆಯವರೆಗೂ ಕೂಡ ನಿಮ್ಮ ಸೇವೆಯನ್ನ ಧರ್ಮಜ್ಞರಾದ ನಿಮ್ಮ ಸೇವೆಯನ್ನ ಮಾಡ್ಕೊಂಡಿರ್ತೀನಿ ಅಂತ ಹೇಳ್ತಾಳೆ. ಅವಳ ಮಾತಿಗೆ ನೊಂದ್ಕೊಂಡು ಶ್ರೇಷ್ಠಿ ಹೇಳ್ತಾನಿಲ್ಲ, ನಾನು ನಿನ್ನನ್ನು ದಾಸಿಯಾಗಿ ಸ್ವೀಕಾರ ಮಾಡೋದಿಲ್ಲ. ಆ ಹಣವನ್ನು ಕೊಟ್ಟು ಕಿರಾತಕನಿಂದ ನಿನ್ನೆ ರಕ್ಷಿಸಲಿಕ್ಕೋಸ್ಕರವಾಗಿ ನಿನ್ನನ್ನು ನಾನು ಹಣ ಕೊಟ್ಟು ಪಡ್ಕೊಂಡಿದ್ದೀನಿ. ನೋಡಿ, ನನಗೆ ಹರ್ಷವೃಷ್ಟಿಯಾಗಿದೆ ನನಗೆ, ಯಾಕೆಂದರೆ ನಿನ್ನ ಆಗಮನದಿಂದ. ಯಾಕೆ ನಮಗೂ ಮಕ್ಕಳಿಲ್ಲ, ನನ್ನ ಮಡದಿಯ ಆ ಮಗುವಿಲ್ಲದ ಕೊರತೆಯನ್ನು ನೀನು ನೀಗಿಸಬಹುದನು ನೀನು ಅಂತ ಹೇಳ್ತೇನೆ. ಅದಕ್ಕೆ ಅವಳು ಹೇಳ್ತಾಳೆ, ಅಪ್ಪಾಜಿ ಕಳಿಸಿರಬೇಕು, ಆ ಜಿನಸ್ವಾಮಿಯೇ ನನ್ನ ರಕ್ಷಣೆಗೆ ನಿಮ್ಮನ್ನು ಕಳಿಸಿರಬೇಕು ಅಂತ ಹೇಳಿ ಚಂದನೆ ಕೈ ಮುಗಿತಾಳಂತೆ. ಆಗ ಹೇಳ್ತೇನೆ, ಚಂದನೆ, ನೀನು ಗುಣರತ್ನವೇ ಆಗಿದೆಯಾ, ಹೆಸರಿಗೆ ತಕ್ಕಂತೆ ಚಂದನೆ ನೀನು. ಆದ್ದರಿಂದ ನಡಿ ಮಗಳೇ, ನಾವು ನಮ್ಮ ಮನೆಗೆ ಹೋಗೋಣ ಅಂತ ಹೇಳಿ ಆ ಶ್ರೇಷ್ಠಿ ಅವಳನ್ನು ತನ್ನ ಮನೆಗೆ ಕರೆದುಕೊಂಡು ಹೋಗ್ತೇನೆ. ಇಲ್ಲಿಗೆ ಸೋಪಾನ 23 ಮುಕ್ತಾಯವಾಗ್ತದೆ. ಕೇವಲ ಜ್ಞಾನ ಕಲ್ಯಾಣ ಸಂಪುಟ ಮಹಾವೀರ ಮಹಾದರ್ಶನದಲ್ಲಿ ಹಲವು ಆಗಿನ ಕಾಲದ ಸಮಾಜದ ಕಣ್ಣಾಗಿ ಡಾಕ್ಟರ್ ಲತಾ ರಾಜಶೇಖರ್ ಅವರು ಹೃದಯಂಗಮವಾಗಿ ಇಲ್ಲಿ ಚಿತ್ರಿಸ್ತಾ ಇರ್ತಕ್ಕಂಥದ್ದನ್ನು ಕಾಣಬಹುದು.